ಹಾಯ್, ಗೆಟ್ ರೆಡಿ ವಿತ್ ಮೀ. ನಾನು ನಿಮ್ದಂತ ನಾನಿವತ್ತು ಕಾಲೇಜ್ MBA ಅಡ್ಮಿಷನ್ಗೋಸ್ಕರ ಹೋಗ್ತಿದ್ದೆ. ಸೊ ಹಾಗೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ವೀಡಿಯೋನ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಸೊ ನಾನು ಜಾಸ್ತಿ ಏನೋ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಅದು ಡಾಟ್ ಆ್ಯಂಡ್ ಕೀಯಿಂದ ಚೆನ್ನಾಗಿದೆ. ಮಿಲ್ಕ್ ಸ್ಟ್ರಕ್ಚರ್ ಇರೋದ್ರಿಂದ ಫೇಸಲ್ಲಿ ಬೇಗ ಬ್ಲೆಂಡ್ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಅದಲ್ಲದೆ ನಾನು ಪೂಜೆ ಮಾಡಿರೋದ್ರಿಂದ ಹಣೆಗೆಲ್ಲ ಇಟ್ಟಿದ್ದೆ. ಅದನ್ನು ಯಾರು ಈಗ ಅಳಿಸ್ತಾರೆ, ಪೂಜೆ ಮಾಡಿ ಇಟ್ಕೊಂಡಿರೋದಲ್ವ ಅಂದ್ಬಿಟ್ಟು ಹಾಗೆ ಹೇಗೋ ಮೇಂಟೈನ್ ಮಾಡಿ ಹಚ್ತಿದ್ದೆ. ಅದು ಸ್ಮೆಲ್ಗೆ ಸ್ವಲ್ಪ ಇದಾಗ್ತಿತ್ತು ಅಷ್ಟೇ, ಸ್ನೀಸ್ ಬರ್ತಿತ್ತು. ನೀಟಾಗಿ ಫೇಸ್ಗೆಲ್ಲ ಬ್ಲೆಂಡ್ ಮಾಡಿದ್ಮೇಲೆ ನಾನು ಜಾಸ್ತಿ ಏನು ಮೇಕಪ್ ಯೂಸ್ ಮಾಡಲ್ಲ ಅಂತ ಹೇಳಿದೆ. ಆದರೆ ಲಿಪ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನನಗೆ ಲಿಪ್ ಬಾಮ್ ಸಿಕ್ಕಲಿಲ್ಲ. ಸೊ ಇದರಲ್ಲಾದರೂ ಮೇಂಟೈನ್ ಮಾಡೋಣ ಅಂತ ಯೂಸ್ ಮಾಡಿದೆ. ಬಟ್ ಅದೇನೋ ನನ್ನ ಲಿಪ್ಪಿಗೆ ಅದು ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ. ಅದು ನೀಟಾಗಿ ಅಂದರೆ ಬ್ಲೆಂಡ್ ಆಗಲಿಲ್ಲ ಲಿಪ್ಪಲ್ಲಿ. ಅದಕ್ಕೋಸ್ಕರ ನೀಟಾಗಿ ಒರೆಸ್ಬಿಟ್ಟು ಸುಮ್ಮನೆ ಬಿಟ್ಟೆ. ಬರೀ ಕೊಕೊನಟ್ ಆಯಿಲ್ ಯೂಸ್ ಮಾಡಿದೆ ಅಷ್ಟೇ ಅದು ಮಾಡೋಕ್ಕೆ. ಹಣೆಗೆ ಒಂದು ಡಾಟ್ ಇಟ್ಕೊಂಡು ಐಗೆ ಅಂದರೆ ಐಲ್ಯಾಶ್ ರೀತಿ ಮಾಡಿಕೊಂಡು ರೆಡಿಯಾಗಿ ಕಾಲೇಜ್ ಹತ್ರ ಹೋದೆ. ನೋಡಿದ್ರೆ ಫೋಟೋಸೇ ಇಟ್ಕೊಂಡಿಲ್ಲ ನಾನು ಡಾಕ್ಯುಮೆಂಟ್ಸಲ್ಲಿ ಅಂದ್ಬಿಟ್ಟು ಮನೇಲಿ ಚೆಕ್ ಮಾಡಿದರೆ ಫೋಟೋಸ್ ಹೋಗ್ತಾ ಹಾಗೆ ಫೋಟೋಸ್ ತೊಗೊಂಡು ಹೋಗೋಣ ಅಂತ ಫೋಟೋಶಾಪಿಗೆ ಹೋಗಿ ಫೋಟೋ ತೆಗ್ಸಿ ಸ್ವಲ್ಪ ಹೊತ್ತಾದರೆ ಅವರೇ ಕೊಟ್ಟರು ಫೋಟೋಗಳನ್ನ ತೊಗೊಂಡು ಹೋದೆ ಕಾಲೇಜ್ ಹತ್ರ. ಹೋಗಿದ್ದು ಲೇಟಾಯಿತು ಸ್ವಲ್ಪ. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ತಂದಿರೋದ್ರಿಂದ ಅಡ್ಮಿಷನ್ ಕೂಡ ಕಂಪ್ಲೀಟ್ ಆಯಿತು. ಲೆಕ್ಚರ್ಸ್ ಇರಲಿಲ್ಲ, ಬಟ್ ನನ್ನ ಸೀನಿಯರ್ಸೇ ಎಲ್ಲನೂ ಹೆಲ್ಪ್ ಮಾಡಿದರು ಫಿಲ್ ಮಾಡೋಕ್ಕೆ. ಆ್ಯಂಡ್ ಹೇಗಿತ್ತು ನನ್ನ ವೀಡಿಯೋ? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆಯಲ್ಲಿ ಕೇಳೋದು ಮತ್ತೆ, ನಿಮಗೂ ಎಜುಕೇಷನ್ ಅಂದರೆ ಇಷ್ಟನಾ? ಓದಬೇಕು ಅಂತ ಆಸೆ ಇದೆಯಾ ನಿಮಗೂ? ಹಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಯಾರ್ಯಾರಿಗೆ ಓದೋಕ್ಕೆ ಇಷ್ಟ ಇದೆ ಅಂತ.